ಸೊ ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನು ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತು, ನಾನು ಚಿಕ್ಕಮ್ಮ ಮನೆಗೆ ಬಂದಿದ್ದೆ ನೆಲಮಂಗಲಗೆ. ಸೊ ಫಂಕ್ಷನ್ ಆಯಿತು ಎಸ್ಟರ್ಡೇ. ಇವತ್ತು ಬಂದು ಬೋರಿಂಗ್ ಆಗ್ತಿದ್ದಲ್ಲ, ಆದರೂ ಆಚೆ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ಎಲ್ಲೋ ಬಂದು ಸೇಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಗರ್ಲ್ಸ್ ಮಾತ್ರ ಹೋದ್ವಿ. ಡ್ಯಾಡಿ ಬಂದಿರಲಿಲ್ಲ ಆ್ಯಂಡ್ ಬ್ರದರ್ ಎಲ್ಲರೂ ಬ್ಯಾಂಗ್ಳೂರಿಗೆ ಹೋಗಿದ್ರು, ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಡೇ ಬಂದು ನಾವು ಕ್ಯಾಬ್ ಮಾಡಿಕೊಂಡು ಬ್ಯಾಂಗ್ಳೂರು ಬಂದುಬಿಟ್ವಿ. ಸೊ ಎಲ್ಲ ಗರ್ಲ್ಸ್ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಅಷ್ಟು ಗರ್ಲ್ಸಲ್ಲಿ ಇವನೊಬ್ಬ ಬಾಯ್ ನೋಡಿ. ಸೊ ಹಾಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ ಅಂತ ಹೇಳಿಬಿಟ್ಟು ನಡ್ಕೊ ಹೋಗ್ತಿದ್ವಿ. ಫಸ್ಟ್ ಬಂದು ಬೇರೆ ಮನೆ ಹತ್ರ ಇದ್ದರು, ಅಲ್ಲಿ ಬಂದು ಸ್ವಲ್ಪ ದೂರ ಆಗ್ತಿತ್ತು. ಬಟ್ ಈಗ ಮನೆ ಚೇಂಜ್ ಮಾಡಿದ್ದಾರೆ, ಈಗ ಅಂತೂ ಹೆವಿ ದೂರ ಆಗ್ತಿದೆ. ಸೊ ಹಾಗೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಿದ್ವಿ. ಫೈನಲಿ ನಾನು ದೀಪಾವಳಿ ಅಲ್ಲ, ಒಂದು ಸ್ಟೋರ್ ನೋಡಿದೆ, ಎಲ್ಲ ಮಣ್ಣಿಂದ ಮಾಡಿರೋ ಐಟಮ್ಸ್ ಇತ್ತು. ಸೊ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಬಂದು ನಾವು ರೀಚ್ ಆದ್ವಿ. ಹೋಲ್ಸೇಲ್ ಬಜಾರ್ ಅಂತ ಒಂದಿತ್ತು. ಸೊ ಹೋಗಿ ಎಲ್ಲನೂ ನೋಡ್ತಿದ್ವಿ. ಆಚೆಯಿಂದ ಒಂದು ಸ್ಮಾಲ್ ಬೇಬೀಸ್ದು ಕಾಟನ್ ಮಾರ್ಟ್ ಅಂತ ಇತ್ತು, ಎಲ್ಲ ಬೇಬೀಸ್ದೇ ಇತ್ತು ಅದರಲ್ಲಿ. ದೆನ್ ಬಂದು ನಾವು ಹೋದ್ವಿ. ಸ್ವಲ್ಪ ಐಟಮ್ಸ್ ಏನೇನೋ ತೊಗೋಬೇಕಾಗಿತ್ತು, ಏನಿದೆ ಅಂತ ನೋಡೋಕೆ ಹೋಗಿದ್ದಷ್ಟೇ, ಏನು ತೊಗೊಳಕ್ಕಂತೂ ಹೋಗಿಲ್ಲ. ದೆನ್ ಬಂದು ಅಲ್ಲಿ ಹೋದ್ಮೇಲೆ ಬಂದು ಸ್ವಲ್ಪ ಏನೇನೋ ಐಟಮ್ಸ್ ತೊಗೋಬೇಕಾಗಿತ್ತು, ಅದು ತೊಗೊಂಡ್ವಿ. ಆ್ಯಂಡ್ ಈ ಸ್ಟಿಕ್ಸ್ ಬೇಕಾಗಿತ್ತು ರೋಸಸ್ ಮಾಡೋಕ್ಕೆ, ಈ ಸ್ಟಿಕ್ಸ್ ತೊಗೊಂಡೆ. ದೆನ್ ಬಂದು ಮಮ್ಮಿ ಸ್ವಲ್ಪ ಮನೆಗೆ ಏನೇನು ಬೇಕು ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲನೂ ಅವ್ರು ತೊಗೋತಿದ್ರು. ಗೈಸ್, ಇಲ್ಲಿ ಏನೇನಿದೆ ₹1 ಹಿಡಿದು ಲೈಕ್ 1000 ರೂಪೀಸ್ ಗಂಟ ಇದೆ ಸೇಲ್ ಅಂತ ಹೇಳಿಬಿಟ್ಟು ಹಾಕಿದ್ದಿದ್ದು. ₹1 ಏನಿದೆ ಅಂತ ಗೊತ್ತಿಲ್ಲ, ಬಟ್ ₹2 ಬಂದು ವಾಟರ್ ಜಗ್ಸ್ಗಳಿತ್ತು. ದೆನ್ ಬಂದು ₹5 ಲೈಟರ್ಸ್ ಇತ್ತು. ಹಾಗೆ ಏನೇನೋ ಐಟಮ್ಸ್ ಇತ್ತು, 1 to 1000 ಅಂತ ಹೇಳಿಬಿಟ್ಟು. ದೆನ್ ನಾನು ಈ ಬಾಟಲ್ ತೊಗೊಳ್ಳೋಣ ಅಂತ ನೋಡ್ತಿದ್ದೆ, ಬಟ್ ಮಮ್ಮಿ ತೊಗೊಳಕ್ಕೆ ಬಿಡಲಿಲ್ಲ. ಸೊ ಫೈನಲಿ ನಾನು ಹಂಗಿಂಗೂ ಮಾಡಿ ಬ್ಲ್ಯಾಕ್ ಕಲರ್ ಬಾಟ್ಲು ತೊಗೊಂಡಿರಲಿಲ್ಲ, ದೆನ್ ಅಲ್ಲೇ ಇಟ್ಬಿಟ್ಟಿದೆ. ಹಾಗೇನು ಬಂದು ಮಮ್ಮಿ ಹೋಗಿ ಎತ್ಕೊಬಂದ್ಬಿಡು ಅಂತ ಹೇಳಿದ್ರು, ಹಾಗೇನು ತೊಗೊಬಿಟ್ವಿ. ದೆನ್ ಬಂದು ಹಾಗೆ ಎಲ್ಲನೂ ತೊಗೋತಾ ಇದ್ವಿ. ದೆನ್ ಬಂದು ಫ್ಲವರ್ ಪಾಟ್ಸ್ ಎಲ್ಲನೂ ಇತ್ತು. ನಾನು ಬಂದಿದ್ದು ತೊಗೊಂಡಿದ್ದೆ ಲಾಸ್ಟ್ ಟೈಮ್ ಶಿವಾಜಿನಗರಲ್ಲಿ. 1 ಪಾಟ್ ಬಂದು ₹60 ತೊಗೊಂಡಿದ್ದೆ, ಬಟ್ ಇಲ್ಲಿ ಬಂದು 199 ಹಾಕಿಕ್ಕಿದ್ರು. ಕ್ವಾಲಿಟಿನೂ ಸೇಮೇ ಇದೆ, ಎಲ್ಲನೂ ಸೇಮೇ ಇದೆ, ಬಟ್ ಕಾಸ್ಟ್ ಜಾಸ್ತಿ ಆಗಿತ್ತು. ಹಾಗೆ ಬಂದು ಸ್ವಲ್ಪ ಬೇಕಿಂಗ್ ಐಟಮ್ಸ್ ಎಲ್ಲನೂ ನೋಡಿದ್ವಿ, ಅದು ಹಾಕಿದ್ರು. ಅದರಲ್ಲೂ ಬೌಲ್ಸ್ ಏನಾದರೂ ತೊಗೊಳ್ಳೋಣ ಅಂತ ಅವಾಗ ನೋಡಿದ್ರೆ ನಮಗೆ ಬೇಕಾಗಿರೋ ಟೈಪಲ್ಲಿ ಯಾವುದೂ ಇರಲಿಲ್ಲ ಅಂತ ಹೇಳಿಬಿಟ್ಟು, ಇದು ನೋಡಿ ಗ್ಲಾಸಲ್ಲಿ ಟೀ ವಾಟರ್ ಏನಾದರೂ ಏಕೆ ಸರ್ವ್ ಮಾಡೋದದು. ಇವನು ಬಂದು ಟಾಮ್ ಎತ್ಕೊಂಡು ಟಾಮ್ ತೊಗೋತೀನಿ ಅಂತಿದ್ದ. ಆ್ಯಂಡ್ ನೋಡಿ ತೊಗೊಳ್ಳೋಣ ಅಂತ ನಾನು ತೊಗೊಂಡ್ಬಿಟ್ಟು ಹಾಕ್ಕೊಂಡಿದ್ವಿ ಕೂಡ, ಬಟ್ ಬಿಲ್ಲಿಂಗ್ ಹಾಕೋ ಟೈಮಲ್ಲಿ ಬಂದು ಇದು ಹಾಕಿಲ್ಲ ಅವರು. ಆ್ಯಂಡ್ ನಾವು ನೋಡಿಲ್ಲ. ಹಾಗೆ ಮನೆಗೆ ಬಂದು ನೋಡಿದರೆ ಇದೊಂದು ಇರಲಿಲ್ಲ. ದೆನ್ ಬಂದು ಅಗೇನ್ ಹೋಗೋಕ್ಕಾಗುತ್ತಾ ಅಂತ ಹೇಳಿ ಹಾಗೆ ಬಿಟ್ವಿ. ಅದು ಎಷ್ಟಾಗಿದೆ ಅಂತಂದರೆ ₹98 ಸಮಥಿಂಗ್ ಅದು, ಬಟ್ ಅದು ಆಗಿರಲಿಲ್ಲ. ಆ್ಯಂಡ್ ನೀವು ಇನ್ನೊಂದು ಸತಿ ಎಲ್ಲಾದರೂ ಹಾಗೆ ಹೋದರೆ ನೀಟಾಗಿ ಏನೇನು ಐಟಮ್ಸ್ ಹಾಕ್ತಾರೆ ಎಲ್ಲ ಅಂತ ನೋಡ್ಕೊಬನ್ನಿ ಗಾಯ್ಸ್. ಆ್ಯಂಡ್ ಬಂದು ಬೈ 1 get 1 ಅಲ್ಲಿ ಸ್ಪೈಸಸ್ ಅದು ಇದು ಹಾಕಿದ್ರು. ಸೊ ಚಿಕ್ಕಮ್ಮ ಅವ್ರು ತೊಗೊಂಡ್ರು, ನಾವು ತೊಗೊಂಡಿಲ್ಲ. ಹಾಗೆ ಎಲ್ಲನೂ ಶಾಪಿಂಗ್ ಮಾಡಿಕೊಂಡು ನಾವು ಅಲ್ಲಿಂದ ಕೂಡ ಹೊರಟ್ವಿ. ಅಲ್ಲಿಂದ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ, ಅಲ್ಲೇನೋ ಬೇರೆದಿದೆ ಅಂತ ಹೇಳಿದ್ರು. ದೆನ್ ಬಂದು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ಹೋಲ್ಸೇಲ್ ಇದೆ, ₹110 ಐಟಮ್ ಸಿಗುತ್ತೆ, 110 ಐಟಮ್ ಸಿಗುತ್ತೆ ಅಂತ ಎಲ್ಲನೂ ಅಲ್ಲಿ ಕರ್ಕೋದ್ರು. ಅಲ್ಲೂ ಕೂಡ ಹೋಗಿದ್ವಿ. ಬಾಂಬೆ ಹೋಲ್ಸೇಲ್ ಮಾರ್ಟ್ ಅಂತ ಇತ್ತು. ಅಲ್ಲೋಗಿ ಸ್ವಲ್ಪ ಐಟಮ್ಸ್ ಓಕೆ ಇತ್ತು, ಬಟ್ ಕ್ವಾಲಿಟಿ ಓಕೆ ಇತ್ತು. ಸ್ವಲ್ಪ ಹಾಗೆ ನಾನು ಬೇಕು ಅಂತ ನೋಡಿಕೊಂಡು ಇಲ್ಲಿ ಬಂದು ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡಿದ್ವಿ. ಲೈಕ್ ಅದು ಸ್ನೈಲ್ಸು ದೆನ್ ಬಂದು ಪಿಲ್ಲೋಸ್ ಅದು ಇದು ಇಕ್ಕಿದ್ರು. ದೆನ್ ಪಿಲ್ಲೋಸ್ ಎಲ್ಲ ತೊಗೊಂಡಿಲ್ಲ. ವಾಟ್ರದ್ದು ಮತ್ತು ವಾಟ್ರ್ ಕ್ಯಾನ್ ಥರ ಒಂದು ಇದು ಬಂದಿತ್ತು, ಲೈಕ್ ಬಾಲ್ ಥರ, ಅದು ತೊಗೊಂಡ್ವಿ. ದೆನ್ ಬಂದು ಅದು ಸ್ನೈಲ್ಸ್ದು ಬಂದು ಸೋಪ್ ಡಬ್ಬ ಅದು ತೊಗೊಂಡ್ವಿ. ದೆನ್ ಬಂದು ನನಗೆ ಗೊತ್ತಲ್ಲ ನಿಮಗೆಲ್ಲರಿಗೂ ಸಿರಾಮಿಕ್ಸ್ ಅಂದರೆ ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು, ದೆನ್ ಈ ಸೆಕ್ಷನ್ ನೋಡಿಬಿಟ್ಟು ನಾನು ಎಲ್ಲೂ ಹೋಗಲೇ ಇಲ್ಲ. ಫೈನಲಿ ಇಲ್ಲಿ ಏನೇನು ಬೇಕು ಅನ್ನೋದನ್ನೆಲ್ಲ ತೊಗೊಂಡ್ವಿ. ಆ್ಯಂಡ್ ದಿಸ್ ಬ್ಲೂ ಕಲರಲ್ಲಿ 2 ತೊಗೊಬಿಟ್ಟೆ, ಆ್ಯಂಡ್ ಯೆಲ್ಲೋ ಕಲರಲ್ಲಿ 2 ತೊಗೊಬಿಟ್ಟೆ. ಆ್ಯಂಡ್ ಇದು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ಹೇರ್ ಟೈಟ್ ಕಂಟೈನರ್ಸ್ ಥರ ಇದೆ ಗ್ಲಾಸ್ದು. 1 ಪೀಸ್ ಬಂದು ₹110 ಅಷ್ಟೇ. ನಾನು ಓಪನ್ ಮಾಡಿ ನೋಡಿದೆ, ಫುಲ್ ಗಟ್ಟಿಯಾಗಿದೆ, ಫುಲ್ಲು ಹೇರ್ ಟೈಟಾಗಿ ಕಂಟೈನ್ ಆಗ್ತಿದೆ. ದೆನ್ ಬಂದು ಇದೊಂದು ತೊಗೊಂಡ್ವಿ. ಹಾಗೆ ಬಂದು ಜನ್ನುಗೆ ಏನಾದರೂ ಗ್ಲಾಸಸ್ ನೋಡೋಣ ಅಂತ ನೋಡಿದಾಗ ಇದೊಂದು ಸಿಕ್ಕಿತ್ತು, ಬಟ್ ಇದು ಕ್ವಾಲಿಟಿನೂ ಚೆನ್ನಾಗಿಲ್ಲ ಆ್ಯಂಡ್ ಆಲ್ಸೋ ಕಲರು ಕೂಡ ಹೋಗಿತ್ತು, ಅದಕ್ಕೆ ಬಂದು ಅದು ತೊಗೊಂಡಿಲ್ಲ. ದೆನ್ ಬಂದು ಇದು ತೊಗೊಂಡ್ವಿ ಒಂದು. ಹಾಗೆ ಇನ್ನೊಂದಿತ್ತು ಬ್ಲೂ ಕಲರ್, ದಿಸ್ ಒನ್, ಇದೊಂದು ತೊಗೊಂಡಿದ್ದೀನಿ. ಲೈಕ್ ನಾನು ಮನೇಲಿ ಎಲ್ಲನೂ ಹುಣ್ಸೆಹಣ್ಣು ಅದು ಇದು ಹಾಕಿಕ್ಕಕ್ಕೆ ಸಿರಾಮಿಕ್ಸಲ್ಲೇ ಹಾಕಿಕ್ಕದು ನಾನು.
ಶುಗರು ದೆನ್ ಬಂದು ಟೀ ಪುಡಿ ಕಾಫಿ ಬ್ರೂ ಎಲ್ಲನೂ ನಾವು ಸಿರಾಮಿಕ್ಸಲ್ಲೇ ಹಾಕಿಕ್ಕೋದು. ಸೊ ಫೈನಲಿ ಒಂದೊಂದೇ ನೋಡ್ತಿದ್ವಿ ಯಾವ್ದ್ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ತೊಗೋತಿದ್ವಿ. ಅಷ್ಟನ್ನೆಲ್ಲ ತೊಗೋಬಿಟ್ಟು ಅಗೇನ್ ನಾನು ಬಂದು ಇದು ತೊಗೋತೀನಿ ಅಂತ ಹೇಳ್ತಿದ್ದೆ. ಅಗೇನ್ ಬೈಸ್ಕೊಂಡು ಅಲ್ಲೇ ಇಕ್ಬಿಟ್ಟೆ. ಇಕ್ಕಾದ್ಮೇಲೆ ನಾನು ಗ್ಲಾಸಸ್ ಐಟಮ್ಸ್ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಫೈನಲಿ ಮಾಮ್ ಈ ಥರ ಒಂದಿದೆ. ಆಲ್ರೆಡಿ ಮನೇಲಿ 3 ಇತ್ತು, ಒಂದು ದೊಡ್ಡದು 2 ಮಾತ್ರ ಇತ್ತು. ಸೊ ಹಾಗೆ ಎಲ್ಲನೂ ನಾನು ಅದೆರಡು ಕೂಡ ತೊಗೊಂಡು ನಾನು ಆರಾಮಾಗಿ ಎಲ್ಲ ಇಕ್ಕೊಬಿಟ್ಟೆ. ನಾನು ಬಂದು ಬಿಲ್ಲಿಂಗ್ಗೆ ಬಂದ್ವಿ. ಬಿಲ್ಲಿಂಗ್ಗೆ ಬರೋ ಪ್ಲೇಸಲ್ಲಿ ಬಂದು ನನ್ನ ಕಣ್ಣಿಗೆ ಇದು ಕಾಣಿಸ್ತು. ಇದ್ರದ್ದು ಶಾರ್ಟ್ಸ್ ಬಂದು ನಾನು ಎಸ್ಟರ್ಡೇನ ಅಪ್ಲೋಡ್ ಮಾಡಿದ್ದೀನಿ. ಎಸ್ಟರ್ಡೇ ಅಂದರೆ ಲೈಕ್ 2 ಡೇಸ್ ಬಿಫೋರ್ ಬಂದು ನಾನು ಅಪ್ಲೋಡ್ ಮಾಡಿದ್ದೀನಿ. ದೆನ್ ಸಿ ಗೈಸ್, ಇದರಲ್ಲಿ ಪಾಂಡಾ ಇದೆ, ದೆನ್ ವರ್ಲ್ಡ್ ಇದೆ, ದೆನ್ ಏನು ಹೇಳ್ತಾರೆ ಲೈಕ್ ಟಾಯ್ಸ್ ಇದೆ, ಟಾಮ್ ಆ್ಯಂಡ್ ಜೆರಿನೂ ಇತ್ತು, ಅದಲ್ಲೇ ತೊಗೊಂಡಿಲ್ಲ. ಆ್ಯಂಡ್ ಹಾಗೆ ಬಂದು ಚೀಸಿದು ಇದು ಬರುತ್ತಲ್ಲ ಲೈಕ್ ಡಾಲ್, ಯಾವುದು ಕಾರ್ಟೂನ್ ಇದು. ನಾನು ಇದು ನೋಡಲ್ಲ. ಆ್ಯಂಡ್ ಆಲ್ಸೋ ನನಗೆ ಅದರ ಹೆಸರು ಗೊತ್ತಿಲ್ಲ. ದೆನ್ ಬಂದು ನಾನು ಇದು ತೊಗೊಬಿಟ್ಟೆ. ಇದೊಂಥರ ನಂಗೆ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ. ಪಾಂಡಾ ಅದ್ರ ಬೇಬಿನ ಬಂದು ಕ್ಯಾರಿ ಮಾಡ್ಕೊಳ್ಳೋ ಥರನೂ ಇತ್ತು. ಸೊ ಹಾಗೆ ತುಂಬ ಸೆಲೆಕ್ಟ್ ಮಾಡಿ ನೋಡಿ ನಾನು ಫೈನಲಿ ಬಂದು ನಾನು ಒಂದು ಮಾತ್ರ ತೊಗೊಂಡೆ. ಅದು ನನಗೆ ಇಷ್ಟ ಆಯಿತು. ಸೊ ಅದು ಮಾತ್ರ ನಾನು ತೊಗೊಂಡೆ. ನನಗೆ ಎಷ್ಟು ನೋಡಿನೂ ಇದೇ ಇಷ್ಟ ಆಗಿತ್ತು. ಸೊ ನಾನು ಇದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇಷ್ಟು ತೊಗೊಂಡೆ. ಫೈನಲಿ ಅವರು ಕೂಡ ನಮ್ಗೆ ಅಲ್ಲಿ ಚೆಕ್ ಮಾಡಿ ಕೊಟ್ಟರು. ಚೆಕಿಂಗ್ ಆದಮೇಲೆ ಬಿಲ್ಲಿಂಗ್ ಆಯಿತು. ಬಿಲ್ಲಿಂಗ್ ಆದಮೇಲೆ ಎಲ್ಲನೂ ತೊಗೊಂಡು ಅಗೇನ್ ಹೊರಟ್ವಿ. ಅಲ್ಲಿಂದ ಆದಮೇಲೆ ಒಂದು ಜಂಕ್ಷನ್ಗೆ ಹೋಗಿದ್ವಿ, ಕಾಟನ್ ಜಂಕ್ಷನ್ ಅಂತ. ಬಟ್ ಅಲ್ಲೇನು ಚೆನ್ನಾಗಿರಲಿಲ್ಲ. ಸೊ ಅಗೇನ್ ಬ್ಯಾಗ್ ಬಂದು ನಾವು ಅಗೇನ್ ಎಲ್ಲೂ ಹೋಗಿದ್ರು, ಲೈಕ್ ಬಟ್ಟೆ ತೊಗೊಳಕ್ಕೆ ಹೋಗಿದ್ವಿ, ಯಾವುದೋ ಗಾರ್ಮೆಂಟ್ಸ್ ಅಂತ ಹೇಳಿಬಿಟ್ಟು. ದೆನ್ ಬಂದು ಬೇಬೀಸ್ಗೆಲ್ಲನೂ ಅವರು ಬಟ್ಟೆ ತೊಗೋತಿದ್ರು, ಲೈಕ್ ಮುಸ್ಸು ಅವ್ರ ತಮ್ಮನಿಗೆ. ದೆನ್ ಬಂದು ತಮಿಳ್ನಾಡಿಂದ ನನ್ನ ತಂಗಿದಿರು ಬಂದಿದ್ರಲ್ಲ, ಅವ್ರ ಬೇಬೀಸ್ಗೆಲ್ಲನೂ ಅವ್ರು ಬಟ್ಟೆ ತೊಗೋತಿದ್ರು. ಫೈನಲಿ ತೊಗೊಂಡಾಯಿತು. ನಾನಂತೂ ಏನೂ ತೊಗೊಂಡಿಲ್ಲ. ಹಾಗೆ ಆಚೆ ಬಂದು ನೋಡಿದ್ರೆ ಫುಲ್ಲು ರೈನು. ದೆನ್ ಬಂದು ಸ್ವಲ್ಪ ಹೊತ್ತು ರೈನ್ ನಿಂತ್ಕೊಳ್ಳೋಗಂಟ ಅಲ್ಲೇ ಇದ್ದು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಗೆಲ್ಲರಿಗೂ ಗೊತ್ತು, ನನಗೆ ಹೊಟ್ಟೆ ಹಸಿ ಬಿಟ್ಟರೆ ನಾನು ಯಾರಿಗೂ ಮಾತು ಆಡಿಸಲ್ಲ. ನಾನು ಎಲ್ಲಿ ನಿಂತಿರ್ತೀನಿ ಅಲ್ಲೇ ಕೂತ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಫುಲ್ಲು ಹೊಟ್ಟೆ ಹಸಿ ಬಿಟ್ಟಿತ್ತು. ಸೊ ನಾನು ಅಲ್ಲೇ ಕೂತ್ಕೊಬಿಟ್ಟೆ ಸ್ವಲ್ಪ ಹೊತ್ತು. ದೆನ್ ಬಂದು ನನಗೇನೋ ಕೊಟ್ಟಿದ್ರು ಸ್ನ್ಯಾಕ್ಸು, ಅದು ತಿನ್ಕೊಂಡು ನೀರು ಕುಡ್ಕೊಂಡು ಮನೆಗೆ ಬಂದೆ. ಬಟ್ ಏನಂದರೆ ಒಂದು ವಿಷಯ, ನಾನು ಸ್ನ್ಯಾಕ್ಸ್ ಬಂದು ಚೆನ್ನಾಗಿರೋ ಕಡೆನೇ ತಿನ್ನಬೇಕು, ಲೈಕ್ ಸ್ವಲ್ಪ ಅಫಿಷಿಯಲ್ ಆಗಿರಬೇಕು, ಅದೆಲ್ಲ ನೋಡಲ್ಲ ನಾನು. ನನಗೆ ತಿನ್ನೋಕ್ಕಿದ್ರೆ ಸಾಕು, ನಾನು ಎಲ್ಲಿದ್ದರೂ ಕೂತ್ಕೊಂಡು ತಿನ್ಬಿಡ್ತೀನಿ. ಹಾಗೆಲ್ಲನೂ ತಿನ್ಕೊಂಡು ವಾಟ್ರ್ ಕುಡ್ಕೊಂಡು ನಾನು ಅಲ್ಲಿಂದ ಹೊರಟೆ. ಮನೆಗೆ ಬರೋಷ್ಟರಲ್ಲಿ ಲೈಕ್ ಅಪ್ಪ ಮನೇಲಿ ಇದ್ರಲ್ಲ, ಸೊ ಎಲ್ಲ ಅರೇಂಜ್ ಮಾಡ್ತಿದ್ರು ಅಪ್ಪ ಚಿಕ್ಕಮ್ಮ. ದೆನ್ ಬಂದು ಅವರೆಲ್ಲನೂ ಕುಕಿಂಗ್ ಮಾಡ್ತಿದ್ರು. ನಾವು 8:30 9 o'clock ಸಮಥಿಂಗ್ ಏನೋ ಮನೆಗೆ ಬಂದು ಅವರೆಲ್ಲನೂ ಕುಕ್ ಮಾಡ್ತಿದ್ರು. ಆ್ಯಂಡ್ ನಾನು ಬಂದು ಅಲ್ಲಿಂದ ಸ್ಟಿಕ್ಸ್ ತೊಗೊಬಂದಿದ್ನಲ್ಲ, ಸೊ ನಾನು ಬಂದು ರೋಸಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.